ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಶಾಂತಿ ಕದಡಿದ ಶಾರದೆಯ ನಾಡು. ಒಂದು ಪಾಡ್‌ಕ್ಯಾಸ್ಟ್ ಇರಲಿ, ಒಂದು ರೇಡಿಯೋ ಸ್ಟೇಷನ್ ಇರಲಿ, ಒಂದು ನ್ಯೂಸ್ ಪೇಪರ್ ಇರಲಿ, ಎಲ್ಲರಿಗೂ ಕೂಡ ಒಂದು ಇನ್ಹೆರೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಅದೇನು ಅಂದರೆ, ಆಗ್ತಾ ಇರೋ ಒಂದು ವಿದ್ಯಮಾನದ ಬಗ್ಗೆ ಒಂದು ಜನಸ್ಪಂದನೆಯನ್ನು ನೀಡೋದು. ಹಾಗೆ ನಾನು ಕೂಡ ಈ ವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಒಂದು ಭಯೋತ್ಪಾದನೆ, ಒಂದು ಹಿಂಸಾಚಾರವನ್ನು ಕುರಿತು ನನ್ನ ಅನಿಸಿಕೆಗಳನ್ನು ಹಂಚ್ಕೋತಾ ಇದ್ದೀನಿ ಈ ಪಾಡ್‌ಕ್ಯಾಸ್ಟ್ ಮೂಲಕ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದ ಹತ್ತಿರದಲ್ಲಿರೋ ಬೈಸರನ್ ಅನ್ನೋ ಪ್ರವಾಸಿ ಸ್ಥಳದಲ್ಲಿ ಮುಸ್ಲಿಂ ಭಯೋತ್ಪಾದಕರ ಸಂಘಟನೆ ಒಂದು ಆಯೋಜಿತವಾದ ಮತ್ತು ಒಂದು ಹೇಯವಾದ ದಾಳಿಯನ್ನು ನಡೆಸಿ 26 ಮಂದಿ ಹಿಂದೂ ಪ್ರವಾಸಿಗರನ್ನು ಕ್ರೂರವಾಗಿ ಬಲಿ ತೆಗೆದುಕೊಂಡಿರೋದು ವಿಶ್ವದಾದ್ಯಂತ ಒಂಥರ ತಲ್ಲಣ ಮೂಡಿಸಿರೋ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಇದು ಏನು ವಿಶೇಷ ಅಂದರೆ, ಎಲ್ಲರಿಗೂ ಗೊತ್ತಾಗಲಿ ಅಂತಲೇ ಈ ಕ್ರೂರವಾದ ದಾಳಿಯನ್ನು ನಡೆಸಿ ಅದರ ಹಿಂದೆ ನಮ್ಮದೇ ಕೈವಾಡ ಇದೆ ಅಂತ ಹೆಸರಿಗೆ ಹೇಳಿಕೊಂಡು ನಿಮ್ಮ ಪ್ರೈಮ್ ಮಿನಿಸ್ಟರ್ಗಳಿಗೆ ಹೋಗಿ ಹೇಳಿ ಅಂತ ಸಾರಾಸಗಟಾಗಿ ಬಹಿರಂಗ ಹೇಳಿಕೆಯನ್ನು ಕೊಡೋ ಮಟ್ಟಿಗೆ ಈ ಭಯೋತ್ಪಾದಕ ಸಂಘಟನೆಯ ಎಕ್ಸಿಕ್ಯೂಷನ್ ಮುಂದುವರೆದಿದೆ ಅನ್ಬೋದು. ಕಳೆದ 10 ವರ್ಷಗಳಿಂದ ನಿಧಾನವಾಗಿ ಒಂಥರ ನಾರ್ಮಲ್ಸಿಗೆ ಬರ್ತಾ ಇದ್ದ ಈ ಶಾರದೆಯ ನಾಡು ಕಾಶ್ಮೀರ ಏನಿದೆ, ಅದು ಮತ್ತೆ ತನ್ನ ಹಿಂದಿನ ಗೊಂದಲವನ್ನು ಹೊರಹಾಕ್ಕೊಂಡಿದೆ ಅಂತ ಅನ್ಬೋದು. ಈ ನಿಟ್ಟಿನಲ್ಲಿ ಈ ಆಯೋಜಿತ ಭಯೋತ್ಪಾದಕತೆಯ ಕೃತ್ಯ ಜಯಶೀಲವಾಗಿದೆ. ಇನ್ನು ಪ್ರವಾಸಿಗರಿರಲಿ ಅಥವಾ ಸ್ಥಳೀಯರು ಕೂಡ ಈ ಮುಕ್ತವಾಗಿ ಈ ಸ್ಥಳಗಳಲ್ಲಿ ಓಡಾಡೋಕ್ಕೆ ಭಾಳ ವರ್ಷನೇ ಬೇಕಾಗ್ಬೋದು. ನಿಮಗೆ ಗೊತ್ತಿರ್ಬೋದು, ಆರ್ಟಿಕಲ್ 370ಯ ತೆರವಿನ ನಂತರ ಜಮ್ಮು ಮತ್ತು ಕಾಶ್ಮೀರ ಪ್ರಾಂತ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜನೆ ಮಾಡಿ ಅಲ್ಲಿ ಚುನಾವಣೆಗಳು ನಡೆದು ವಿಶ್ವವೇ ಹೆಮ್ಮೆ ಪಡೋ ಹಾಗೆ ನಾವು ಒಂಥರ ಶಾಂತಿ ಸ್ಥಾಪನೆ ಮಾಡಿದ್ವಿ. ಇದರ ಮೂಲಕ ರಾಜ್ಯ ಕಾಶ್ಮೀರ ಮತ್ತು ಉತ್ತರ ಭಾರತ ಇನ್ ಇಟ್ಸ್ ಎಂಟೈರಿಟಿ ಒಂಥರ ನಾರ್ಮಲ್ಸಿಗೆ ಬಂದಿತ್ತು ಅನ್ಬೋದು. ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ವರ್ಷಕ್ಕೆ ಸುಮಾರು ಒಂದು 10 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದರು. ಅದು ಪ್ರವಾಸೋದ್ಯಮವಾಗಿ ಬೆಳೀತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೇಕಾದ ಒಂದು ಆರ್ಥಿಕ ಚೇತರಿಕೆಯನ್ನು ಕೊಡ್ತಾ ಇತ್ತು ಅನ್ಬೋದು. ಆದರೆ ಈ ಒಂದೇ ದಾಳಿಯ ಮುಖೇನ ಹಿಂಸೆ ಮತ್ತು ಅಸ್ಥಿರತೆ ಮತ್ತು ಅಸಹಾಯಕತೆ ಕಾಶ್ಮೀರಕ್ಕೆ ಮತ್ತು ವಾಪಸ್ ಬಂತು ಅಂತ ಹೇಳ್ಬೋದು. ತನ್ಮೂಲಕ ಪ್ರಗತಿಯ ಪಥದಲ್ಲಿ ಸಾಗ್ತಾ ಇದ್ದ ಕಾಶ್ಮೀರ ಇವತ್ತು ಅಷ್ಟೇ ನಿಧಾನವಾಗಿ ಹಿಂದೆ ಬರ್ತಾ ಇದೆ ಅನ್ನೋದು ಕಾಣಿಸುತ್ತೆ. ಇಲ್ಲಿ ಮುಖ್ಯವಾಗಿ 2 ಸೋಲುಗಳಿವೆ. ಮೊದಲನೇದು ಅಮಾಯಕ ಹಿಂದೂಗಳ ಮಾರಣಹೋಮ. ಎರಡನೇದು ಇಂತಹ ಒಂದು ಸುವ್ಯವಸ್ಥಿತ ಸಂಚನ್ನು ಹಾಡುಹಗಲೇ ರಾಜಾರೋಷವಾಗಿ ಎಕ್ಸಿಕ್ಯೂಟ್ ಮಾಡಿರುವ ಕ್ರಮ. ಈ 2 ಸೋಲುಗಳನ್ನು ದೇಶ, ಆಡಳಿತ ಮತ್ತು ಜನರ ನಿಟ್ಟಿನಿಂದ ಗಮನಿಸಬೇಕು. ಹಾಗೂ ಜನಸಾಮಾನ್ಯರ ಮಾನಸಿಕ ಸಂಚಲನದಲ್ಲಿ ಒಂದು ಸೀರಿಯಸ್ ಆದ ಒಂದು ಉತ್ತರವನ್ನು ತಯಾರು ಮಾಡಬೇಕು. ಈ ಘಟನೆಗೆ ಒಂದು ತಕ್ಕ ಉತ್ತರವಾದ ಕೊಡಬೇಕಾದ ಸಮಯ, ಒಂದು ಪರ್ವಕಾಲ ಈಗ ನಿರ್ಮಾಣವಾಗಿದೆ ಅಂತ ಹೇಳಬೇಕು. ಈ ಭಯೋತ್ಪಾದಕ ಘಟನೆಯಿಂದ ಒಂದಂತೂ ಸಾಬೀತವಾಗಿದೆ. ದೇಶದಾದ್ಯಂತ ಎಲ್ಲ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ಸಾಮಾಜಿಕ ವಲಯಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾವು ಭಾರತೀಯರು ಅನ್ನೋ ಒಂದು ಹೆಸರಿನಲ್ಲಿ ಒಂದಾಗೋ ರೀತಿ ನಿರ್ಮಾಣ ಆಗಿದೆ. ಇದೇ ಸಮಯವನ್ನು ದೇಶದ ಅನುಕೂಲಕ್ಕೋಸ್ಕರ ಬಳಸಿ ಕಟ್ಟುನಿಟ್ಟಿನ ಮತ್ತು ಸುವ್ಯವಸ್ಥಿತ ಜಾಲವನ್ನು ಹೆಣೆದು ಈ ಉಗ್ರರ ಗುಂಪುಗಳಿಗೆ ತಕ್ಕನಾದ ಪಾಠ ಕಲಿಸಬೇಕು ಅನ್ನೋದು ನನ್ನ ಒಂದು ಆಗ್ರಹ. ನಿಮಗೆಲ್ಲ ನೆನಪಿರ್ಬೋದು, 2019ರಲ್ಲೂ ಕೂಡ ಇದೇ ಥರದ ಒಂದು ಪಹಲ್ಗಾಮ್ ದುರಂತ ನಡೆದಿತ್ತು. ಆಗ ಶತ್ರು ದೇಶವನ್ನು ಒಳಹೊಕ್ಕು ಅವರನ್ನು ಸೆದೆಬಡಿದು 1ಕ್ಕೆ 10ರಷ್ಟು ತಿರುಗುಬಾಣವನ್ನು ನಾವು ಪ್ರಯೋಗ ಮಾಡಿದ್ವಿ. ಇದೇ ರೀತಿ ಈಗಲೂ ಕೂಡ ಈ ಆವೇಶ, ಆಕ್ರೋಶ ಒಂದು ಜನಮಾನಸದಲ್ಲಿ ತಣ್ಣಗಾಗೋ ಮೊದಲು ನಮ್ಮ ಒಗ್ಗಟ್ಟನ್ನು ಪ್ರಸ್ತುತಪಡಿಸಬೇಕು. ಅದಕ್ಕೆ ಸರಿಯಾದ ಒಂದು ಉತ್ತರ ಕೊಡಬೇಕು. 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಶಾರದೆಯನ್ನು ಕಾಶ್ಮೀರದ ಮೂಲ ಸ್ಥಾನದಿಂದ ಶೃಂಗೇರಿಗೆ ತಂದು ಅಲ್ಲೊಂದು ಮನೆ ಕಲ್ಪಿಸಿದ್ರಲ್ಲ, ಅವರಿಗೆ ಶಾರದೆಗೆ ಈ ರೀತಿ ಕಂಟಕ ಒದಗಬಹುದು ಮುಂದೆ ಯಾವುದೋ ಒಂದು ಕಾಲದಲ್ಲಿ ಅನ್ನೋ ಒಂದು ಕಲ್ಪನೆಯೂ ಕೂಡ ಇರಲಾರದು. ಐತಿಹಾಸಿಕವಾಗಿ ಎಷ್ಟೋ ಕ್ಷೇತ್ರಗಳಲ್ಲಿ
ಸಂಗೀತ, ಸಾಹಿತ್ಯ, ಆಯುರ್ವೇದ, ಮೆಡಿಸಿನ್, ಸರ್ಜರಿ ಮೊದಲಾದ ವಿಚಾರಗಳಲ್ಲಿ ಪುಣ್ಯ ಭೂಮಿಯಾಗಿದ್ದ ಕಾಶ್ಮೀರ ಇಂದು ಮತ್ತೆ ಮೂಲಭೂತ ನೆಲೆಗಳಲ್ಲಿ ತನ್ನನ್ನೇ ತಾನು ನೋಡಿಕೊಳ್ಳಲಾಗದ ಒಂದು ದಯನೀಯ ಸ್ಥಿತಿಗೆ ಬಿದ್ದಿದೆ. ಈ ಭಯೋತ್ಪಾದನೆಗೆ ತಕ್ಷಣ ಭಾರತ ಸರ್ಕಾರದ ಒಂದು ರಿಯಾಕ್ಷನ್ ಏನಿದೆ, ಒಂಥರ ನೀ ಜರ್ಕ್ ರಿಯಾಕ್ಷನ್ ಥರ ಕಾಣಿಸ್ತು. ಈ ನೀ ಜರ್ಕ್ ರಿಯಾಕ್ಷನ್ ಮೂಲಕ ಒಂಥರ ಭಯೋತ್ಪಾದಕರ ಆಸೆಯನ್ನು ಪೂರೈಸಿದಂತಾಯಿತು. ಅವ್ರಿಗೇನು ಬೇಕಾಗಿತ್ತು? ದೇ ವಾಂಟೆಡ್ ಸಮ್ ಇನ್‌ಸ್ಟೆಬಿಲಿಟಿ, ದೇ ವಾಂಟೆಡ್ ಸಮ್ ಖೇಯಾಸ್. ದಟ್ಸ್ ಎಕ್ಸಾಕ್ಟ್‌ಲಿ ವಾಟ್ ಈಸ್ ಹ್ಯಾಪನಿಂಗ್ ನೌ. ಏನಾಯಿತು? ಈ ಸಿಂಧು ಜಲ ಒಪ್ಪಂದ ಅಂತ 1960 ಏನಿತ್ತು ಅದನ್ನು ಟೆಂಪರರಿ ಸಸ್ಪೆಂಡ್ ಮಾಡಿದ್ರು. ಭಾರತದಿಂದ ಡಿಪ್ಲೊಮ್ಯಾಟ್‌ಗಳನ್ನು ಮನೆಗೆ ಕಳಿಸಿದ್ರು. ಮತ್ತೆ ಮುಖ್ಯವಾದ ಈ ಬಾರ್ಡರ್ ಎಂಟ್ರಿ ಪಾಯಿಂಟ್ ಏನಿತ್ತು ವಾಘಾ ಅಟಾರಿ ಅದನ್ನು ಬಂದ್ ಮಾಡಿದ್ರು. ಸೊ ಕಂಪ್ಲೀಟ್ಲಿ ವಿ ಎಸ್ಟಾಬ್ಲಿಷ್ ದಟ್ ಪ್ರತ್ಯೇಕತೆ ಫ್ರಮ್ ದ ನೇಬರಿಂಗ್ ಸ್ಟೇಟ್. ಒಂಥರ ದೂರದೃಷ್ಟಿಯಿಂದ ಇದು ಒಳ್ಳೆಯ ನಿಲುವೋ ಹೌದೋ ಅಲ್ಲೋ ಅಂತ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಬೇಕು. ಈಗ ನೀರನ್ನು ಆಗಲಿ ಅಥವಾ ಮತ್ತೊಂದನ್ನೇನಾದರೂ ಕಡಿತ ಮಾಡಿದ್ರೆ ಅದು ಒಂದು ಸಾಮಾಜಿಕ ಸಂಘರ್ಷ, ಒಂದು ಸಾಮಾಜಿಕ ಅಸಮತೋಲನವನ್ನು ಸೃಷ್ಟಿಸುತ್ತೆ. ಭಾರತಕ್ಕೆ ಆರ್ಥಿಕ ದೃಷ್ಟಿಯಿಂದ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಆದರೆ ಅದು ಆ ಲೋಕಲೈಟ್ಸ್ ಮನಸ್ಸಲ್ಲಿ ಒಂಥರ ಕೆಟ್ಟ ಪರಿಣಾಮವನ್ನು ಮೂಡಿಸುತ್ತೆ. ಆ ಮೂಲಕ ಅಲ್ಲಿ ಮತ್ತೆ ಇನ್ನೇನೋ ಒಂದು ರೀತಿ ವಲಸೆ ನಡೀಬೋದು. ಒಟ್ಟಿನಲ್ಲಿ ಜನಸಾಮಾನ್ಯರುಗಳಿಗೆ ತಾನೇ ತೊಂದರೆ ಇದರಿಂದ, ರೈತರಿಗೆ ತಾನೇ ತೊಂದರೆ ಇದರಿಂದ. ಈ ಭಯೋತ್ಪಾದಕರುಗಳಿಗೆ ಬೇಕಾಗಿದ್ದು ಅಷ್ಟೇ ಅಲ್ವಾ? ಒಂದು ಕಡೆ ಪ್ರವಾಸೋದ್ಯಮ ಹೋಯಿತು, ಮತ್ತೊಂದು ಕಡೆ ಯಾವುದೇ ಉದ್ಯಮ ವ್ಯಾಪಾರ ಬೆಳೆಯೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ವಾಟರ್ ಟ್ರೀಟಿಯಿಂದ ಅಲ್ಲಿ ಜನರಿಗೆ ನೀರು ನಿಡಿನೂ ಸಿಗದಂತಾದರೆ ಒಂಥರ ಎಲ್ಲ ರೀತಿಯ ಅಸ್ಥಿರತೆ ಬೆಳೆಯುತ್ತೆ. ಅದು ಈಗಾಗಲೇ ನೊಂದ ಜನರನ್ನು, ಪ್ರದೇಶವನ್ನು ಮತ್ತಷ್ಟು ಕಂಗೆಡಿಸುತ್ತೆ. ನಾವು ಒಂದು ಇಂಟ್ರಸ್ಪೆಕ್ಷನ್ ಮಾಡ್ಕೊಬೇಕು. ನಮ್ಮ ಸೇನೆಯ ಯೋಧರಂತೆ ಅವರ ರೀತಿ ಸಮವಸ್ತ್ರವನ್ನು ಬಳಸಿ, ಅದೇ ರೀತಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಸುಮಾರು ಟೀಮ್ ಆಫ್ ದೀಸ್ ಉಗ್ರಗಾಮಿಗಳು ಏನಿದ್ದಾರೆ, ಅವರು ಹೇಗೆ ಈ ತಂತ್ರವನ್ನು ರೂಪಿಸಿದ್ರು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಭಾಳ ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಈ ಒಂದು ಸಂಚಿನ ಹಿಂದೆ ಬರೀ ಕಾಶ್ಮೀರದ ಅಭದ್ರತೆ ಇದೆ ಅಂತ ಅಂದ್ಕೊಂಡು ಉಳಿದವರು ನಿಟ್ಟುಸಿರು ಬಿಟ್ಟು ಸುಮ್ಮನಾಗೋ ಸ್ಥಿತಿ ಅಲ್ಲ ಇದು. ನೀವು ಹೊರಗಡೆಯಿಂದ ಭಾರತವನ್ನು ಇವತ್ತು ನೋಡಿದ್ರೆ ನಾಗಾಲ್ಯಾಂಡ್ನಲ್ಲಿ, ಮಣಿಪುರದಲ್ಲಿ, ಛತ್ತೀಸ್ಗಢದಲ್ಲಿ ಬೇಕಾದಷ್ಟು ಈ ರೀತಿಯ ಒಂದು ವ್ಯವಸ್ಥಿತವಾದ ಅಭದ್ರತೆಯ ಸಂಚು ನಡೀತಾ ಇದೆ. ಅದಕ್ಕೆ ಈ ಘಟನೆಯನ್ನು ಉಪಯೋಗಿಸಿ ಇದನ್ನು ಆಧರಿಸಿಕೊಂಡು ಆ ಎಲ್ಲ ಸಂಚುಗಳಿಗೂ ಕೂಡ ಮೂಲ ಕಾರಣವನ್ನು ಹಿಡಿದು ಅದಕ್ಕೆ ಸರಿಯಾಗಿ ಒಂದು ಮದ್ದು ಕೊಡಬೇಕು ಅನ್ನೋದು ನನ್ನ ಒಂದು ಆಶಯ. ಇದನ್ನು ಎಮೋಷನಲ್ ಆಗಿ ನೋಡಬಾರ್ದು. ಈಗ ಹಿಂಸೆ ಆಗಿ ಹೋಗ್ಬಿಟ್ಟಿದೆ, ಅದನ್ನು ಅಯ್ಯೋ ಅಂತ ನೋಡಿ ಮರುಕ ಪಡಬೇಕಾದ ಸಮಯ ಇದಲ್ಲ. ಈ ಘಟನೆಯನ್ನು ಆಳವಾಗಿ ಅಭ್ಯಾಸ ಮಾಡಬೇಕು. ಹಿಂಸೆಯ ಒಂದು ರೂಟ್ ಕಾಸ್ ಏನಿದೆ ಅದನ್ನು ಹುಡುಕಿ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕಂಡುಕೋಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ, ಜನಸಾಮಾನ್ಯರು ಎಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕು ಒಂದಾಗಿ. ಈ ಜನರ ಸಾವು ನೋವುಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಇಲ್ಲದೆ ಹೋದರೆ ದೇಶದಾದ್ಯಂತ ಎಲ್ಲ ಕಡೆ ಈ ರೀತಿ ಘಟನೆಗಳು ಆಗ್ಬೋದೋ ಏನೋ ಮುಂದೆ. ನಾವು ಅಲ್ಪಸಂಖ್ಯಾತರು ಅನ್ನೋ ಸೋಗಿನಲ್ಲಿ ದೇಶದ ಅಭದ್ರತೆಯ ಮೂಲ ಕಾರಣವಾಗಿ ಯಾರೇ ಇದರ ಸೂತ್ರಧಾರರಿರಲಿ ಅವರಿಗೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು. ಒಂಥರ ಎಂಟೈರ್ ಭಾರತ ದೇಶಕ್ಕೆ ಇದು ಒಂದು ಸತ್ವವನ್ನು ಪರೀಕ್ಷಿಸೋ ಸಮಯ. ಈ ಸಮಯದಲ್ಲಿ ಬಲ, ಕುಶಲ, ಸಾಹಸಗಳಿಂದ ಒಂದು ಪೂರ್ಣ ದೇಶವಾಗಿ ಇದರ ವಿರುದ್ಧ ನಾವು ನಿಲ್ಲಬೇಕು ಹಾಗೂ ಗೆಲ್ಲಬೇಕು. ಈ ಸಂದರ್ಭದಲ್ಲಿ ಭಾರತ ದೇಶ ಕೈಗೊಳ್ಳೋ ಎಲ್ಲ ನಿಲುವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಸಮರ್ಥಿಸ್ತಾರೆ. ಆದರೆ ಪ್ರತಿಕ್ರಿಯೆ ಹೆಸರಿನಲ್ಲಿ ವಿ ಡೋಂಟ್ ಹ್ಯಾವ್ ಫಾರ್ ಎವರ್, ವಿ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಕಬ್ಬಣ ಕಾದಿರುವಾಗ ಅದನ್ನು ಜಾಗರೂಕತೆಯಿಂದ ಬಡಿದುಕೊಂಡು ಶಾಂತಿಗೆ ಮತ್ತು ನಮಗೆ ಅನುಕೂಲ ಆಗೋ ಒಂದು ಆಯುಧವನ್ನು ಮಾಡ್ಕೊಬೇಕು ಆ ಕಬ್ಬಣದಿಂದ. ಆಗ ಶಾರದೆಯ ನೆಲದಲ್ಲಿ ಮತ್ತೆ ಶಾಂತಿ ಮೂಡಬಹುದು. ಹಾಗಾಗಿ ನಾವೆಲ್ಲರೂ ಒಂದು ರೀತಿ ಒಂದು ನಿರ್ಮೂಲವಾಗಿರಬೇಕು ಅನ್ನೋದು ನಮ್ಮ ಇವತ್ತಿನ ಆಶಾವಾದ. ಅಗೇನ್ ಈ ರೀತಿಯ ಘಟನೆಗಳು ಆಗಲೇಬಾರದು ಫಸ್ಟ್ ಆಫ್ ಆಲ್. ಆದರೆ
ಇಷ್ಟೊಂದು ವ್ಯವಸ್ಥಿತವಾದ ಒಂದು ಸಂಚು ನಡೀತಾ ಇದೆ ಅಂತಂದರೆ ಅದನ್ನು ನಾವೆಲ್ಲರೂ ಪ್ರಶ್ನಿಸ್ಕೊಳ್ಬೇಕು. ದಿಸ್ ಈಸ್ ಎ ಟೈಮ್ ಫಾರ್ ಇಂಟ್ರಸ್ಪೆಕ್ಷನ್ ಆ್ಯಂಡ್ ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಟೈಮ್ ಫಾರ್ ಎ ಕ್ವಿಕ್ ಆ್ಯಂಡ್ ಎನ್ ಎಫೆಕ್ಟಿವ್ ರಿಯಾಕ್ಷನ್.